ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಚಿತ್ರದಿಂದ ಹೊಳೆಯುವವರೆಗೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆಶಾಯ 61ನೇ ಅಧ್ಯಾಯ 3ನೇ ವಾಕ್ಯ. ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ, ಚೀಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ, ದುಃಖವಿದ್ದಲ್ಲಿ ಆನಂದ ತೈಲ, ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ, ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನನ್ನು ಕಳುಹಿಸಿದ್ದಾನೆ. ಯೆಹೋವನು ತನ್ನ ಪ್ರಭಾವಕ್ಕೋಸ್ಕರ ಹಾಕಿದ ನೀತಿ ವೃಕ್ಷಗಳು ಎಂಬ ಬಿರುದು ಇವರಿಗಾಗುವುದು. ಆಮೆನ್. ಚಿತ್ರಗೊಳಿಸು. ಇದು ಆಳವಾಗಿ ಕತ್ತರಿಸುವ ಪದವಾಗಿದೆ, ಆದರೂ ಇದು ನಮ್ಮಲ್ಲಿ ಅನೇಕರು ಹಂಚಿಕೊಳ್ಳುವ ಅನುಭವವಾಗಿದೆ. ಅದು ಚಿತ್ರಗೊಂಡ ಸಂಬಂಧದಿಂದ, ಮುರಿದ ಸ್ನೇಹದಿಂದ ಅಥವಾ ಈಡೇರಿದ ನಿರೀಕ್ಷೆಯಿಂದ ಹುಟ್ಟಿಕೊಂಡಿರಲಿ. ಹೃದಯದ ಸಂಕಟವು ಆಗಾಗ್ಗೆ ನೋವಿನಿಂದ ಮತ್ತು ಅವಿಶ್ರಾಂತವಾಗಿ ಗಾಜಿನ ಮೇಲೆ ಬರೀ ಕಾಲಿನಲ್ಲಿ ನಡೆಯುವಂತೆ ಭಾಸವಾಗುತ್ತದೆ. ಆದರೆ ಚಿತ್ರಗೊಳಿಸುವುದು ಎಂದರೆ ನಿಮ್ಮ ಕಥೆಯ ಅಂತ್ಯವಲ್ಲ, ಇದು ಬಾಗು ಅಥವಾ ತಿರುವು ಆಗಿದೆ, ಅಂತಿಮ ಗೆರೆಯಲ್ಲ. ಬಿರುಗಾಳಿ ನಂತರವೂ ನೀವು ಏಳಬಹುದು, ಗುಣಪಡಿಸಬಹುದು ಮತ್ತು ಅಭಿವೃದ್ಧಿ ಹೊಂದಬಹುದು. ಆಮೆನ್. ಭಾವನಾತ್ಮಕ ಹುರಿಯನ್ನು ಕತ್ತರಿಸಿ. ನೀವು ಚಿತ್ರಗೊಂಡಾಗ ಹಿಂದಿನ ತುಣುಕುಗಳಿಗೆ ಇನ್ನು ಅಂಟಿಕೊಂಡಾಗ ಗುಣಪಡಿಸುವುದು ಕಷ್ಟ. ಹಳೆಯ ಸಂದೇಶಗಳನ್ನು ಅಳಿಸಿ, ಸಾಮಾಜಿಕ ಮಾಧ್ಯಮದಲ್ಲಿ ಅವುಗಳನ್ನು ಅನುಸರಿಸಬೇಡಿ ಮತ್ತು ಸಂಭಾಷಣೆಗಳನ್ನು ಮರುಪರಿಶೀಲಿಸುವ ಪ್ರಚೋದನೆಯನ್ನು ವಿರೋಧಿಸಿ. ಭಾವನಾತ್ಮಕ ನಿರ್ವಿಷೀಕರಣ ಮೊದಲಿಗೆ ಕಠಿಣ ಅನಿಸಬಹುದು, ಆದರೆ ಬಿಡುಗಡೆಗಾಗಿ ಜಾಗವನ್ನು ಮಾಡುವುದು ಅವಶ್ಯಕ. ಹೋಗಲು ಬಿಡುವುದು ಎಂದರೆ ಪ್ರೀತಿ ನಿಜವಾಗಿರಲಿಲ್ಲ ಎಂದಲ್ಲ, ದೀರ್ಘಕಾಲದ ನೋವಿಗಿಂತ ನಿಮ್ಮ ಶಾಂತಿಯನ್ನು ನೀವು ಹೆಚ್ಚು ಗೌರವಿಸುತ್ತೀರಿ ಎಂದರ್ಥ. ಕೆಲವೊಮ್ಮೆ ತಾಜಾ ಗಾಳಿ ಬರಲು ನೀವು ಬಾಗಿಲು ಮುಚ್ಚಬೇಕಾಗುತ್ತದೆ. ನೋವಿನಿಂದ ಉದ್ದೇಶ. ನೋವು ವ್ಯರ್ಥವಾಗಬೇಕಾಗಿಲ್ಲ. ಕೆಲವು ದೊಡ್ಡ ಪ್ರಗತಿಗಳು ಸ್ಥಗಿತಗಳಿಂದ ಹುಟ್ಟಿವೆ. ದೀರ್ಘಕಾಲದವರೆಗೆ ಸತ್ಯವೇದ ಓದಿ, ಆರಾಧನೆ ಮಾಡಿ, ಸುವಾರ್ತೆ ಹಂಚಿಕೊಳ್ಳಲು ಪ್ರಾರಂಭಿಸಿ ಅಥವಾ ಕಷ್ಟದಲ್ಲಿರುವ ಇತರರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಗುರುತುಗಳನ್ನು ಇದರಲ್ಲಿ ಗುಣಪಡಿಸಲು ಪ್ರೇರೇಪಿಸುವ ಕಥೆಗಳಾಗಿ ಪರಿವರ್ತಿಸಿ. ನಿಮ್ಮ ಮುಂದಿನ ಅಧ್ಯಾಯಕ್ಕೆ ನಿಮ್ಮ ನೋವನ್ನು ಇಂಧನವಾಗಿ ಬಳಸಿ. ಆಮೆನ್. ಕೆಲವೊಮ್ಮೆ ಗಾಯವು ಬೆಳಕು ಪ್ರವೇಶಿಸುವ ಅಥವಾ ನಮ್ಮನ್ನು ಪರಿವರ್ತಿಸುವ ಸ್ಥಳವಾಗುತ್ತದೆ. ನಂಬಿಕೆ ಮತ್ತು ಭರವಸೆ. ನೆಲವು ಅಲುಗಾಡುತ್ತಿರುವಾಗ ನಿಮ್ಮ ಪಾದಗಳನ್ನು ಅಲುಗಾಡದ ಭರವಸೆಗಳಲ್ಲಿ ಇಡಿರಿ. ನಿಮಗಾಗಿ ದೇವರ ಯೋಜನೆ ಇನ್ನೂ ಅಖಂಡವಾಗಿದೆ ಎಂದು ನಂಬಿರಿ. ಇದೀಗ ಅದು ಕಾಣಿಸದಿದ್ದರೂ ಸಹ ನಿಲ್ಲದೆ ಪ್ರಾರ್ಥಿಸಿರಿ. ವಾಕ್ಯವನ್ನು ಧ್ಯಾನಿಸಿ. ಭರವಸೆಯು ನಿಮ್ಮನ್ನು ಎತ್ತುವಾಗ ನಂಬಿಕೆಯು ನಿಮ್ಮನ್ನು ಲಂಗರ ಹಾಕಲಿ. ಆಮೆನ್. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೆನ್. ಯಾವಾಗಲೂ ಹೊಸ ಆರಂಭಗಳಲ್ಲಿ ನಂಬಿಕೆ ಇಡಿ. ಕೀರ್ತನೆ 43:5. ನನ್ನ ಮನವೇ, ನೀನು ಕುಗ್ಗಿ ಹೋಗಿರುವುದೇನು? ಹೀಗೆ ವ್ಯಥೆಪಡುವುದೇಕೆ? ದೇವರನ್ನು ನಿರೀಕ್ಷಿಸು. ಆತನೇ ನನಗೆ ರಕ್ಷಕನು, ದೇವರು ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೆನ್. ಸಂಕಟವು ಪೂರ್ಣ ವಿರಾಮದಂತೆ ಭಾಸವಾಗಬಹುದು, ಆದರೆ ಇದು ಸಾಮಾನ್ಯವಾಗಿ ಅಲ್ಪ ವಿರಾಮವಾಗಿರುತ್ತದೆ. ಜೀವನ ಇಲ್ಲಿಗೆ ಮುಗಿಯುವುದಿಲ್ಲ, ಬದಲಾಗಿ ಅದು ವಿಕಾಸನಗೊಳ್ಳುತ್ತದೆ. ಹೊಸ ಸಂಬಂಧಗಳು, ಅವಕಾಶಗಳು ಮತ್ತು ಕನಸುಗಳಿಗೆ ನಿಮ್ಮ ಹೃದಯವನ್ನು ತೆರೆಯಿರಿ. ಈ ಋತುವು ನಿಮ್ಮನ್ನು ವ್ಯಾಖ್ಯಾನಿಸಬಾರದು, ನಿಮ್ಮನ್ನು ಪರಿಷ್ಕರಿಸಲಿ. ಪ್ರತಿ ಅಂತ್ಯವು ಹೊಸ ಆರಂಭದ ಹಾದಿಯನ್ನು ಕೆತ್ತುತ್ತದೆ ಎಂದು ನಂಬಿರಿ. ಬಿರುಗಾಳಿಯನ್ನು ಅನುಮತಿಸಿದ ಅದೇ ದೇವರು ಅದನ್ನು ಶಾಂತಗೊಳಿಸುವ ಮತ್ತು ಕಳೆದುಕೊಂಡದ್ದನ್ನು ಪುನಃಸ್ಥಾಪಿಸುವ ದೇವರಾಗಿದ್ದಾನೆ. ಆಮೆನ್. ಸಂಕಟವು ಬಿರುಗಾಳಿಯಾಗಿದೆ, ಆದರೆ ನಂತರದ ಶಾಂತಿಯನ್ನು ಪುನರ್ನಿರ್ಮಿಸುವ ಶಕ್ತಿ ನಿಮ್ಮೊಳಗಿರುತ್ತದೆ. ನಿಮ್ಮ ಹೃದಯದ ಮುರಿದ ತುಣುಕುಗಳು ಅಂತ್ಯವಲ್ಲ, ಅವು ನಿಮ್ಮ ದೊಡ್ಡ ಶಕ್ತಿಯು ಏರುವ ಅಡಿಪಾಯವಾಗಿದೆ. ಸಂಕಟದ ಮೌನದಲ್ಲಿ ದೇವರು ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಗುಣಪಡಿಸುವ ಭರವಸೆಯನ್ನು ಬಿಸಿಗೊಟ್ಟುತ್ತಾನೆ. ನಿಮ್ಮ ನೋವಿನಿಂದ ನೀವು ವ್ಯಾಖ್ಯಾನಿಸಲ್ಪಟ್ಟಿಲ್ಲ, ಆದರೆ ಅದರಿಂದ ಮೇಲಕ್ಕೆ ಏರುವ ನಿಮ್ಮ ಧೈರ್ಯದಿಂದ ನಿಮ್ಮನ್ನು ವ್ಯಾಖ್ಯಾನಿಸಲಾಗಿದೆ. ಆಳವಾದ ಗಾಯಗಳು ಸಾಮಾನ್ಯವಾಗಿ ಹೆಚ್ಚಿನ ಸ್ಥಿತಿಸ್ಥಾಪಕತ್ವವನ್ನು ಹುಟ್ಟುಹಾಕುತ್ತವೆ. ನಿಮ್ಮ ಸಂಕಟವು ನಿಮ್ಮ ಶ್ರೇಷ್ಠತೆಯನ್ನು ರೂಪಿಸಲಿ. ಸಂಕಟದಿಂದ ಗುಣಪಡಿಸುವುದು ಮರೆಯುವ ಬಗ್ಗೆ ಅಲ್ಲ, ಇದು ಪ್ರಕ್ರಿಯೆಯಲ್ಲಿ ಬಲವಾಗಿ ಬೆಳೆಯುವುದಾಗಿದೆ. ಸಂಕಟದ ಬೂದಿಯಿಂದ ನಿಮ್ಮ ಆತ್ಮವು ಶುದ್ಧೀಕರಿಸಿದ ಮತ್ತು ನವೀಕರಿಸಲಾದ ಚಿನ್ನದಂತೆ ಹೊರಹೊಮ್ಮಬಹುದು. ಬಿರುಕಿನಿಂದ ಸೌಂದರ್ಯಕ್ಕೆ. ಸಂಕಟವು ಅಂತಿಮ ಮಾತನ್ನು ಪಡೆಯುವುದಿಲ್ಲ, ಬದಲಿಗೆ ನಿರೀಕ್ಷೆಯನ್ನುಂಟು ಮಾಡುತ್ತದೆ. ಸ್ವಸ್ಥತೆ ಎಂದರೆ ನಿಮಗೆ ನೋವುಂಟು ಮಾಡಿದ್ದನ್ನು ಮರೆಯುವುದಲ್ಲ, ಅದರ ಕಾರಣದಿಂದ ಹೇಗೆ ಬೆಳೆಯಬೇಕೆಂದು ಕಲಿಯುವುದಾಗಿದೆ. ನಿಮ್ಮ ನೋವಿಗಿಂತ ನೀವು ಉನ್ನತವಾಗಿದ್ದೀರಿ. ನೀವು ಬದುಕುಳಿದವರು, ಪರಾಕ್ರಮಶಾಲಿ ಮತ್ತು ಪ್ರಗತಿಯಲ್ಲಿರುವ ಮೇರುಕೃತಿ. ಆದ್ದರಿಂದ ಮುರಿದ ತುಂಡುಗಳನ್ನು ಸಂಗ್ರಹಿಸಿ, ಅವುಗಳನ್ನು ಕುಂಬಾರನಿಗೆ ಹಸ್ತಾಂತರಿಸಿ ಮತ್ತು ಬೂದಿಯಿಂದ ಸೌಂದರ್ಯವನ್ನು ರೂಪಿಸುವುದನ್ನು ನೋಡಿ. ಇದು ನೀವು ಅನುಭವಿಸುವ ನೋವು ನಾಳೆ ನೀವು ಸಾಗಿಸುವ ಶಕ್ತಿಯಾಗುತ್ತದೆ. ನೀವು ಏರಿದಾಗ ನಿಮ್ಮ ಕಥೆಯು ಇನ್ನೂ ಕತ್ತಲೆಯಿಂದ ಹೊರಬರುವ ಮಾರ್ಗವನ್ನು ಕಂಡುಕೊಳ್ಳುವುದರಿಗೆ ಬೆಳಕಾಗಲಿ. ದೇವರು ನಿಮ್ಮ ಖಂಡಿತವಾಗಿ ಸಹಾಯ ಮಾಡುತ್ತಾನೆ. ಕೀರ್ತನೆಗಳು 147:3. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.